ದೆಹಲಿಯಲ್ಲಿ ನಡೆಯುತ್ತಿರುವ TV9 ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಜಾಗತಿಕ ಸಮಿಟ್ನಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ನಕ್ಷತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಖ್ಯಾತ ನಟಿ ರವೀನಾ ಟಂಡನ್, ಪ್ಯಾರಾ ಕ್ರಿಕೆಟರ್ ಅಮೀರ್ ಹುಸೇನ್ ಲೋನ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಅನ್ಮೋಲ್ ಖರ್ಬ್, ಖ್ಯಾತ ಕೊಳಲು ವಾದಕ ರಾಕೇಶ್ ಚೌರಾಸಿಯಾ ಸೇರಿದಂತೆ ಒಟ್ಟು 9 ಮಂದಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ವೇಳೆ TV9 ನೆಟ್ವರ್ಕ್ನ MD ಮತ್ತು CEO ವರುಣ್ ದಾಸ್ ಕೂಡ ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ TV9 ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆ ಉದ್ದೇಶಿಸಿ TV9 ನೆಟ್ವರ್ಕ್ MD ಮತ್ತು CEO ವರುಣ್ ದಾಸ್ ಮಾತನಾಡಿದರು. TV9 ಜಾಗತಿಕ ಶೃಂಗಸಭೆಯನ್ನ ವರುಣ್ ದಾಸ್ ಪರಿಚಯಿಸಿದರು. Today is the curtain raiser of the second edition of TV9 What India Thinks Today Summit. Over the next 2 days, we will be hosting several international thought leaders and cabinet ministers and industry captains discussing India's next big leap. ಇನ್ನು TV9 ಜಾಗತಿಕ ಶೃಂಗಸಭೆಯಲ್ಲಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು, ರಾಜಕೀಯ ನಾಯಕರು, ಕ್ರೀಡಾಪಟುಗಳು ಸೇರಿದಂತೆ ದಿಗ್ಗಜರು ಭಾಗಿಯಾಗಿದ್ದರು. खेलोगे तो खेलोगे. It's all about participation, it's all about your involvement in sports rather than just thinking about winning and all that. On one hand, the government has increased the sports budget 3 times in the last 10 years. TV9 Network Nakshatra Samman goes to the ever-shining star Raveena Tandon. ಕಾರ್ಯಕ್ರಮದಲ್ಲಿ ನವನಕ್ಷತ್ರ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಬಹುಭಾಷಾ ನಟಿ ರವೀನಾ ಟಂಡನ್ಗೆ TV9 ನವನಕ್ಷತ್ರ ಪ್ರಶಸ್ತಿಯನ್ನ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಮತ್ತು TV9 ನೆಟ್ವರ್ಕ್ MD ಮತ್ತು CEO ವರುಣ್ ದಾಸ್ ಪ್ರದಾನ ಮಾಡಿದರು. Thank you so much for this, and it feels great always to be appreciated, whether it was the first debut award or it is now this very ever shining star award. I just completely love this, and thank you again. And like I said, I'm looking forward to being up there with you guys very soon. ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಜಾಗತಿಕ ಸಮಿಟ್ನಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ನಕ್ಷತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ಯಾರಾ ಕ್ರಿಕೆಟರ್ ಅಮೀರ್ ಹುಸೇನ್ ಲೋನ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಅಲ್ಮೋನಾ ಖರ್ಬಾ, ಖ್ಯಾತ ಕೊಳಲು ವಾದಕ ರಾಕೇಶ್ ಚೌರಾಸಿಯಾ ಸೇರಿದಂತೆ ಒಟ್ಟು 9 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನೀತಿ ಆಯೋಗದ 2ನೇ ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಅಮಿತಾಬ್ ಖಾನ್ರನ್ನ TV9ನ ಕಾರ್ತಿಕ್ ಮಲ್ಹೋತ್ರಾ, ಕಾರ್ತಿಕೇಯ ಶರ್ಮಾ ಸಂದರ್ಶನ ನಡೆಸಿದರು. You shepherded G20. Was it soft power? Was it hard power? Or was it smart power? I think it was a blend of both the soft and the hard power. The soft power in terms of doing the G20 in over. To say that it's not America which is famous because of its hard power, because of its economic strength, but it's famous because of its huge ability to have an impact on the minds of people across the world. And that's because of the brands it has created. ನಾಳೆ ಪ್ರಧಾನಿ ನರೇಂದ್ರ ಮೋದಿ TV9 ಜಾಗತಿಕ ಶೃಂಗಸಭೆಯಲ್ಲಿ ಭಾಗಿಯಾಗಿ ಮಾತನಾಡಲಿದ್ದಾರೆ. ಇನ್ನು 2 ದಿನ ಸಮಿಟ್ ನಡೆಯಲಿದ್ದು ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9